ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕಾಂಟೆಂಟ್ ಸರ್ಕಲ್ ಕೆ ಚಾನೆಲ್ಗೆ ಸುಸ್ವಾಗತ. ನಮ್ಮ ಇಂದಿನ ಪ್ರವಾಸ ಇಂದು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳಿಂದ ಆವರಿಸಲ್ಪಟ್ಟ ದಕ್ಷಿಣ ಭಾರತದ ಸುಪ್ರಸಿದ್ಧ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ತಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಇದು ಕರ್ನಾಟಕದ ಅತ್ಯಂತ ಪವಿತ್ರ ಶಕ್ತಿಪೀಠಗಳಲ್ಲಿ ಒಂದಾದ ಈ ದೇವಾಲಯದ ಇತಿಹಾಸ, ಪೌರಾಣಿಕತೆ ಮತ್ತು ವಿಶೇಷತೆಗಳನ್ನು ನೋಡೋಣ ಬನ್ನಿ. ನೋಡಿ, ಈ ಥರ ದೇವಾಲಯಕ್ಕೆ ದರ್ಶನಕ್ಕೆ ಹೋಗುವ ದಾರಿ. ಈ ದೇವಾಲಯವು ಪಾರ್ವತೀ ದೇವಿಯ ಶಕ್ತಿ ರೂಪವಾದ ಶ್ರೀ ಮೂಕಾಂಬಿಕಾ ಅಮ್ಮನವರಿಗೆ ಸಮರ್ಪಿತವಾಗಿರುತ್ತದೆ. ಪುರಾಣಗಳ ಪ್ರಕಾರ ಮೂಕಾಸುರ ಎಂಬ ದೈತ್ಯನು ಇಲ್ಲಿ ತಪಸ್ಸು ಮಾಡಿ ಅಪಾರ ಶಕ್ತಿ ಪಡೆದಿದ್ದನು. ಅವನ ದುರಾಚಾರದಿಂದ ಜನರು ನರಳುತ್ತಾ ಇದ್ದರು. ಆಗ ಪಾರ್ವತೀ ದೇವಿಯು ಅವನನ್ನು ಸಂಹರಿಸಿ ಜನರನ್ನು ರಕ್ಷಿಸಿದರು. ಅವನ ಮಾತನ್ನು ಕಿತ್ತು ಹಾಕಿದರು. ಕಾರಣಕ್ಕೆ ಈ ಸ್ಥಳದಲ್ಲಿ ಸ್ಥಾಪಿತವಾದ ದೇವಿಗೆ ಮೂಕಾಂಬಿಕಾ ಎಂಬ ಹೆಸರು ಬಂದಿತು. ಇದೇ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ. ನೋಡಿ, ಜನರ ಗುಂಪು, ಏನು ಭಕ್ತಾದಿಗಳ ಒಂದು ಸಂಭ್ರಮ, ಇಲ್ಲಿ ನಿಂತುಕೊಂಡು ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಇದು ದೇವಸ್ಥಾನದ ಒಳಾಂಗಣ. ಈ ಕ್ಷೇತ್ರದಲ್ಲಿ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಅವರು ಪ್ರತಿಷ್ಠಾಪಿಸಿದ ಇಲ್ಲಿಯ ಚಕ್ರ ಮತ್ತು ಶಂಖ ಇಂದಿಗೂ ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ನೋಡಿ, ಇಲ್ಲಿ ನೋಡಿ, ಜನರುಗಳು ಹೇಗೆ, ಭಕ್ತಾದಿಗಳು ಯಾವ ಮಟ್ಟದಲ್ಲಿ ಒಂದು ತಮ್ಮ ಪವಿತ್ರ ಭಕ್ತಿಯನ್ನು ಇಲ್ಲಿ ಶ್ರದ್ಧೆಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೇವಾಲಯದ ಗರ್ಭಗುಡಿಯೊಳಗಡೆ ಹೋದರೆ, ಗರ್ಭಗುಡಿಯೊಳಗಡೆ ಚಿನ್ನದಿಂದ ಆವೃತವಾಗಿರುವ ದೇವಿಯ ಮೂರ್ತಿಯು ಕಂಡುಬರುತ್ತದೆ. ಆದರೆ ದೇವಾಲಯದ ಒಳಗಡೆ ಗರ್ಭಗುಡಿಯವರೆಗೆ ಹೋಗಬೇಕಂದ್ರೆ ನಿಮಗೆ ಬಹಳ ಬಹಳ ನೀವು ಇಲ್ಲಿ ಹೊತ್ತು ನಿರೀಕ್ಷೆ ಮಾಡಬೇಕು. ಯಾಕಂದರೆ ಅಷ್ಟೊಂದು ಜನಸಂಖ್ಯೆ ಇರ್ತದೆ. ನೋಡಿ, ಇದು ಈ ದೇವಾಲಯ ಮುಂದಿನ ಭಾಗ. ಈ ದೇವಿಯ ಮೂರ್ತಿ, ನೀವು ದೇವಾಲಯದ ಒಳಗಡೆ ಹೋದ ತಕ್ಷಣ ಈ ದೇವಿಯ ಮೂರ್ತಿಯ ದಿವ್ಯ ಕಿರಣ ಅಲ್ಲೆಲ್ಲ ಹರಡುತ್ತದೆ. ಈ ಕಿರಣದಿಂದ ಭಕ್ತರು ಒಳಗೆ ಪ್ರವೇಶಿಸಿದ ಕೂಡಲೇ ಏನಾಗ್ತದೆ ಅಂದರೆ, ಒಂದು ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿಯ ಭಾವನೆ ಉಂಟಾಗುತ್ತದೆ. ಇದರ ಅನುಭವ ವರ್ಣಿಸಲು ಸಾಧ್ಯ. ಈ ಬೃಹತ್ ಗೋಪುರ, ಆ ಕೆತ್ತನೆಗಳು, ಶಿಲ್ಪಗಳು, ಸುತ್ತಲಿನ ಶಾಂತ ಪ್ರಕೃತಿ ಎಲ್ಲ ಸೇರಿ ಈ ಕೊಲ್ಲೂರು ದೇವಸ್ಥಾನವು ಒಂದು ಆಧ್ಯಾತ್ಮಿಕತೆಯ ತಾಣ, ಸುಂದರ ತಾಣ. ಇಂಥ ಒಂದು ವಿಶೇಷತೆ ನಿಮಗೆಲ್ಲೂ ಸಿಗಲಿಕ್ಕಿಲ್ಲ. ಕೊಲ್ಲೂರು ದೇವಾಲಯದ ಪ್ರಮುಖ ವಿಶೇಷವೆಂದರೆ ನೋಡಿ, ಈ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ, ಒಳಾಂಗಣದಲ್ಲಿ ಮೆರವಣಿಗೆಯಲ್ಲಿ ಪ್ರತಿದಿನ ಸಂಜೆ ದೇವಿಯ ಉತ್ಸವ ಮೂರ್ತಿಯ ಭಜನೆ, ನಾದಸ್ವರ ಮತ್ತು ಜಯಘೋಷಗಳಿಂದ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಭಕ್ತರು ದೀಪಗಳನ್ನು ಹಿಡಿದು ಅಮ್ಮನ ಜಯಕಾರಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಕ್ಷಣವು ದೇವಿಯ ದಿವ್ಯ ಸಾನ್ನಿಧ್ಯವನ್ನು ನೇರವಾಗಿ ಅನುಭವಿಸಿದಂತಾಗುತ್ತದೆ. ನೋಡಿ, ಇಲ್ಲಿ ಎಲ್ಲ ದೇವಿಯನ್ನು ಈಗ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲು ಒಳಾಂಗಣದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಭಕ್ತರು ಇಲ್ಲಿ ಈಡುಗಾಯಿಗಳನ್ನು ಹೊಡೆದು ನೋಡಿ ಯಾವ ರೀತಿಯಲ್ಲಿ ತಮ್ಮ ಭಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ನೋಡಿ ಕೈ ಮುಗಿದುಕೊಂಡು ದೇವರಿಂದ ಒಂದು ಆಶೀರ್ವಾದವನ್ನು ಬೇಡಿಕೊಂಡು ಇಲ್ಲಿ ನಿಂತಿದ್ದಾರೆ. ನೋಡಿ, ಉತ್ಸವ ಮೂರ್ತಿಯನ್ನು ಈಗ ಮೆರವಣಿಗೆಯಲ್ಲಿ ಕರೆತರಲಾಗುತ್ತಿದೆ. ಇದೇ ರೀತಿ ಪ್ರತಿದಿನ ಸಾಯಂಕಾಲ ದೇವರ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ. ಭಕ್ತಾದಿಗಳ ಸಂಭ್ರಮ, ಭಕ್ತಾದಿಗಳ ಜಯಘೋಷ, ವಾದ್ಯಘೋಷ ಇವುಗಳನ್ನು ಕೇಳಿದಲ್ಲಿ ಮೈ ನವಿರೇಳುತ್ತದೆ. ಎಂಥ ಒಂದು ಆಧ್ಯಾತ್ಮಿಕ ಕೇಂದ್ರ ಇದೆ ನೋಡಿ. ಭಕ್ತರು ಯಾವ ಮಟ್ಟದಲ್ಲಿ ದೇವಿಯ
ಹಿಂದುಗಡೆ ಮೆರವಣಿಗೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ಹಾಗೂ ಸಾಲಿನಲ್ಲಿ ದರ್ಶನಕ್ಕಾಗಿ ನಿಂತಿರುವ ಭಕ್ತಾದಿಗಳು. ಇದನ್ನೆಲ್ಲ ನೋಡಿದಾಗ ನಿಮಗೆ ಈ ದೇವಿಯ ಮಹಾತ್ಮೆಯ ಅರಿವಾಗಿರಬೇಕು. ಇದು ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಶಕ್ತಿಪೀಠವಾಗಿದೆ. ಕೊಲ್ಲೂರು ಮೂಕಾಂಬಿಕೆ ಇದು ಉಡುಪಿ ಜಿಲ್ಲೆಯಲ್ಲಿರುತ್ತದೆ. ಉಡುಪಿ ಜಿಲ್ಲೆಯ ಒಂದು ಸ್ಥಳ. ಮಂಗಳೂರು ಮತ್ತು ಉಡುಪಿ ನಗರಗಳಿಂದ ಈ ಪ್ರದೇಶವನ್ನು ಬಹಳ ಸುಲಭವಾಗಿ ತಲುಪಬಹುದು. ಹತ್ತಿರದ ರೈಲು ನಿಲ್ದಾಣವೆಂದರೆ ಬೈಂದೂರು ಮತ್ತು ಹತ್ತಿರದ ವಿಮಾನ ನಿಲ್ದಾಣವೆಂದರೆ ನಿಮಗೆ ಮಂಗಳೂರು. ಈ ರಸ್ತೆ ಮಾರ್ಗದಲ್ಲಿಯೂ ನೀವು ಸುಂದರವಾದ ಒಂದು ಪ್ರಕೃತಿ ಸೌಂದರ್ಯವನ್ನು ನೀವು ಆಸ್ವಾದಿಸಬಹುದು. ಅಂತೂ ಈ ದೇವಸ್ಥಾನದ ಪ್ರಯಾಣ ನಿಮಗೆ ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ರಸ್ತೆಯುದ್ದಕ್ಕೂ ಸುಂದರವಾದ ಪ್ರಕೃತಿಯ ನೋಟ, ದೇವಸ್ಥಾನ ಸೇರಿದ ಹಾಗೆ ದೇವರ ಒಂದು ಮೈ ಜುಮ್ಮೆನಿಸುವಂತಹ ಒಂದು ಕಿರಣಗಳು ಮೈ ಮೇಲೆ ಬಿದ್ದಾಗ ಒಂದು ಪ್ರತ್ಯೇಕವಾಗಿ ನಿಮಗೆ ಆನಂದಭರಿತವಾಗಿ ಪುಳಕಿತರಾಗ್ತೀರ. ಈ ನೋಡಿ, ಒಳಾಂಗಣದಲ್ಲಿ ಮತ್ತಷ್ಟು ದೇವರ ವಿಗ್ರಹಗಳು ಇಲ್ಲಿ ಇದೆ. ಭಕ್ತಾದಿಗಳು ಎಲ್ಲ ಒಳಾಂಗಣದಲ್ಲಿ ಸುತ್ತಾಡಿಕೊಂಡು ಹೀಗೆ ನೋಡಿ ಎಲ್ಲ ದೇವಿ ಗುಡಿಗಳನ್ನು ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸ್ತಾ ಇರ್ತಾರೆ. ಹಾಗೆ ಮುಂದೆ ಹೋದಂತೆ ನಿಮಗೆ ಇಲ್ಲಿ ದೇವಿಗೆ ಅರ್ಪಿಸಿದ ಕೆಲವು ಸೀರೆಗಳನ್ನು ನೀವು ಬಯಸಿದಲ್ಲಿ ನೀವು ಅದನ್ನು ಕ್ರಯಕ್ಕೆ ತೆಗೆದುಕೊಳ್ಳಬಹುದು. ಅಲ್ಲಿ ಅದನ್ನು ಪ್ರದರ್ಶಿಸಿರುತ್ತಾರೆ. ಇಲ್ಲಿ ನಿಮಗೆ ನಾನು ಅದನ್ನು ಚಿತ್ರೀಕರಿಸಿದ್ದೇನೆ ನೋಡಿ. ದೇವಿಯ ಅರ್ಪಣೆ ಮಾಡಿದ ಸೀರೆಗಳು ಇಲ್ಲಿ ನೋಡಿ. ಇದನ್ನು ನೀವು ಬೇಕಾದಲ್ಲಿ ಇದನ್ನು ಅಲ್ಲೇ ಅವರು ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ, ಅದನ್ನೇ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಇದೊಂದು ದೇವರಲ್ಲಿ ನಂಬಿಕೆ ಇರುವವರು ಪರ್ಚೇಸ್ ಮಾಡ್ತಾರೆ. ಪ್ರತಿದಿನ ಮಹಾಪೂಜೆ ಆದ ನಂತರ ಮಂಗಳಾರತಿ ಮತ್ತು ವಿಶೇಷ ಅಲಂಕಾರ ಸಾವಿರಾರು ಭಕ್ತರನ್ನು ಸೆಳೆಯುತ್ತದೆ. ವಿಶೇಷವಾಗಿ ನವರಾತ್ರಿ ಹಬ್ಬದ ವೇಳೆ ಲಕ್ಷಾಂತರ ಮಂದಿ ಕೊಲ್ಲೂರು ಕಡೆಗೆ ಹರಿದು ಬರ್ತಾರೆ. ಈ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿ ವಿಶೇಷ ಮೆರವಣಿಗೆಯಲ್ಲಿ ತೋರಿಸಲಿಕ್ಕಾಗ್ತದೆ. ದೇವಾಲಯವನ್ನು ಸುತ್ತುವರಿದ ಪಶ್ಚಿಮ ಘಟ್ಟ, ನದಿ, ಬೆಟ್ಟಗಳ ಶುದ್ಧವಾದ ಗಾಳಿ, ನದಿಯ ಸೊಬಗು, ವಿಶ್ಲೇಷಿಸಲು ನಮಗೆ ಶಬ್ದಗಳೇ ಸಾಲ್ತಾ ಇಲ್ಲ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರು ಆಧ್ಯಾತ್ಮಿಕ ಶಕ್ತಿ ಅನುಭವಿಸಿ ತೃಪ್ತಿಯಿಂದ ಮರಳುತ್ತಾರೆ. ಇದು ಒಂದು ಅಂತಿಂತ ಕ್ಷೇತ್ರವಲ್ಲ, ಮಹಾಶಕ್ತಿಪೀಠ. ಇದು ಒಂದು ಸಾರಿ ನೀವು ಇಲ್ಲಿ ಬಂದು ನೋಡಲೇಬೇಕಾದಂಥ ಒಂದು ದೇವಸ್ಥಾನ. ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಶಾಂತಿ. ಇಂತಿ ನಮ್ಮ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯದ ಪ್ರವಾಸದ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ, ಪೂರ್ಣವಾಗಿ ನೋಡಿದ ನಿಮಗೆಲ್ಲರಿಗೂ ಐಶ್ವರ್ಯ, ಆರೋಗ್ಯ, ಶಾಂತಿ ಎಲ್ಲರೂ ಆ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನೋಡಿ, ಜನಗಳು ಪ್ರಸಾದ ಸ್ವೀಕರಣೆಗಾಗಿ ಭೋಜನಾಲಯಕ್ಕೆ ಹೋಗ್ತಾ ಇದ್ದಾರೆ. ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮಗೆ ಪುರಸ್ಕರಿಸಿ. ಥ್ಯಾಂಕ್ ಯು.